1190 ಅಕ್ಟೋಬರ್ 15ರ ಬಿಜಾಪುರ ಜಿಲ್ಲೆಯ ಮದಭಾವಿಯ ಶಾಸನ ಇದು. ಈ ಶಾಸನ ಬಹಳಷ್ಟು ಹಾಳಾಗಿದೆ. ಇರುವ ಉಲ್ಲೇಖದಲ್ಲಿ ತಿಳಿದು ಬರುವ ವಿಚಾರವೇನೆಂದರೆ, ಬಿಜ್ಜಳೇಶ್ವರ ದೇವಾಲಯ, ಇಲ್ಲಿ ಸ್ವಯಂಭೂ ಬಿಜ್ಜಳೇಶ್ವರ ದೇವಾಲಯ ನಿರ್ಮಾಣವಾಗಿದೆ. ಆ ದೇವಾಲಯಕ್ಕೆ ದತ್ತಿಯನ್ನು ಕೊಡಲಾಗಿದೆ. ದತ್ತಿಯನ್ನು ಯಾವ ಕಾರಣಕ್ಕೆ ಕೊಡಲಾಗಿದೆ ಅಂತ ಹೇಳಿದರೆ, ಕೊಟ್ಟಲಗೆಯ ಸಮಗಾರ ಸಮಾಜದವರು ವಿವಾಹ, ಪೂಜೆ ಇಂತಹ ಉತ್ಸವದ ಕಾಲಕ್ಕೆ ಬಿಜ್ಜಳೇಶ್ವರ ದೇವಾಲಯಕ್ಕೆ ಒಂದು ಗಾಣವನ್ನು ದತ್ತಿ ಕೊಟ್ಟಿದ್ದಾರೆ. ಅದು ದಿನ ಯಾವುದು ಎಂಬುದಾಗಿ ಹೇಳಿದರೆ, ಸೋಮವಾರ, ಕಾರ್ತಿಕ ಶುದ್ಧ ಹುಣ್ಣಿಮೆ. ಇದು ಆಳ್ವಿಕೆ ಯಾರಪ್ಪ ಚಕ್ರವರ್ತಿ ಎಂಬುದಾಗಿ ಹೇಳಿದರೆ, ಯಾದವ ಬಿಲ್ಲಮದೇವನ 4ನೆಯ ವರ್ಷದ ಆಳ್ವಿಕೆ ಇದು ಆಗಿದೆ. ಈ ಯಾದವ ಬಿಲ್ಲಮನ ಆಳ್ವಿಕೆಯಲ್ಲಿ ಬಿಜ್ಜಳೇಶ್ವರ ದೇವಾಲಯಕ್ಕೆ ದತ್ತಿ ಕೊಟ್ಟಿರುವ ಶಾಸನ ವಿಚಾರ ಇದು. ಈ ಯಾದವ ಬಿಲ್ಲಮನು ಈ ಮೊದಲು ಚಾಲುಕ್ಯರ ಸಾಮಂತ ರಾಜ, ಕಳಚುರ್ಯರ ಸಾಮಂತ ರಾಜ. ಇವನು 2 ಸಲ ಹೊಯ್ಸಳ ಬಲ್ಲಾಳನ ವಿರುದ್ಧ ಕಲ್ಯಾಣವನ್ನು ಆಕ್ರಮಿಸುವ ಕಾಲಕ್ಕೆ ಬಿಜ್ಜಳ ಚಕ್ರವರ್ತಿಯ ಮಗನಾದ ಸಂಕಮದೇವನನ್ನು ಪಟ್ಟಕ್ಕೆ ಕೂರಿಸುವ ಸಲುವಾಗಿ ಹೊಯ್ಸಳ ರಾಜನನ್ನು ಯುದ್ಧ ಮಾಡಿ ಅವನು ಓಡಿಸ್ತಾನೆ. 2ನೇ ಸಲ 4ನೆಯ ಸೋಮೇಶ್ವರ, ಅಂದರೆ ಕಲಚುರರ ಎಲ್ಲ ವಂಶದ ಕುಡಿಗಳು ಕಾಲವಾಗಿರ್ತಾರೆ. ಆ ಕಾಲಕ್ಕೆ ಚಾಲುಕ್ಯರ 4ನೆಯ ಸೋಮೇಶ್ವರನನ್ನು ಕಲ್ಯಾಣದ ಚಕ್ರವರ್ತಿಯನ್ನಾಗಿ ಮಾಡಲು ಮತ್ತೆ ಇದೇ ಯಾದವ ಬಿಲ್ಲಮರಾಯನು ಹೊಯ್ಸಳರ ರಾಜನನ್ನು ಸೋಲಿಸಿ ಮತ್ತೆ ಅದನ್ನು 4ನೆಯ ಸೋಮೇಶ್ವರನಿಗೆ ಪಟ್ಟಕ್ಕೆ ಕೂರಿಸಲು ಯುದ್ಧ ಮಾಡಿ ಗೆಲ್ತಾನೆ. ಆದರೆ 4ನೆಯ ಸೋಮೇಶ್ವರನು ಹೆದರಿಕೊಂಡು ಪ್ರಾಣಭಯದಿಂದ ಬನವಾಸಿಯ ಕಡೆಗೆ ಹೊರಟು ಹೋಗಿರ್ತಾನೆ. ಈ ಕಾಲದಲ್ಲಿ ಯಾದವ ಬಿಲ್ಲಮನು ಕಲ್ಯಾಣದ ಚಕ್ರವರ್ತಿಯಾಗಿ ತನ್ನನ್ನು ತಾನು ಅಲ್ಲಿ ಸ್ಥಾಪಿಸಿಕೊಳ್ತಾನೆ. ಇದು ಯಾದವ ಬಿಲ್ಲಮನ ವಿವರಗಳು. ಇಂತಹ ಯಾದವ ಬಿಲ್ಲಮನ ಆಡಳಿತದ ಕಾಲದಲ್ಲಿ ಬಿಜ್ಜಳ ಚಕ್ರವರ್ತಿಗೆ ಮದಭಾವಿಯಲ್ಲಿ ಈಗಾಗಲೇ ಬಹುಶಃ ಬಿಜ್ಜಳನ ಮಕ್ಕಳುಗಳು ಆಳ್ವಿಕೆಯನ್ನು ಮಾಡುವ ಕಾಲಕ್ಕೆ ಬಿಜ್ಜಳೇಶ್ವರ ದೇವಾಲಯವನ್ನು ಮದಭಾವಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಕಾರಣವಾಗಿ ಈ ಯಾದವ ಬಿಲ್ಲಮನ ಕಾಲದಲ್ಲಿ ಆಗಲೇ ನಿರ್ಮಾಣವಾಗಿರುವ ಉದ್ಭವ ಬಿಜ್ಜಳೇಶ್ವರ ದೇವಾಲಯಕ್ಕೆ ನಂದಾದೀಪಕ್ಕಾಗಿ ಒಂದು ಗಾಣವನ್ನು ದತ್ತಿಕೊಟ್ಟ ವಿಚಾರವನ್ನು ಮದಭಾವಿಯ ಶಾಸನ ತಿಳಿಸುತ್ತದೆ. ಯಾದವ ಬಿಲ್ಲಮನ 4ನೇ ವರ್ಷದ ಆಳ್ವಿಕೆ 1190 ಕ್ರಿಸ್ತಕ. ಈ ಶಾಸನದಿಂದ ತಿಳಿದು ಬರುವ ವಿಚಾರಗಳೇನಪ್ಪ ಎಂಬುದಾಗಿ ಹೇಳಿದರೆ, ಈ ದೇವಾಲಯಕ್ಕೆ ಬಿಜ್ಜಳೇಶ್ವರ ದೇವಾಲಯ ಎನ್ನುವ ಹೆಸರಿದೆ. ಬಿಜ್ಜಳ ಶಿವಭಕ್ತ ಎನ್ನುವುದು ಸ್ಪಷ್ಟ ಆಗ್ತದೆ. ಬಿಜ್ಜಳನ ಹೆಸರಿನಲ್ಲಿ ಈಶ್ವರನಿಗೆ ದೇವಾಲಯವನ್ನು ಮದಭಾವಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಕಾರಣವಾಗಿ ದತ್ತಿಯನ್ನು ಯಾದವ ಬಿಲ್ಲಮರಾಯನ ಕಾಲದಲ್ಲಿ ಕೊಡಲಾಗಿದೆ, ಅವನ 4ನೆಯ ವರ್ಷದಲ್ಲಿ. ಇಲ್ಲಿ ದತ್ತಿ ಕೊಟ್ಟಂಥವ್ರು ಯಾರಪ್ಪ ಅಂತ ಹೇಳಿದರೆ, ಸಮಗಾರ ಸಮಾಜದವರು. ಏನು ದತ್ತಿ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿದರೆ, ಒಂದು ಎಣ್ಣೆಯ ಗಾಣವನ್ನು ನಮ್ಮ ಸಮಾಜದ ಮದುವೆ ಮತ್ತು ಶುಭ ಸಮಾರಂಭಗಳ ಸಂದರ್ಭದಲ್ಲಿ ದೇವಾಲಯಕ್ಕೆ ನಂದಾದೀಪ ಬೆಳಗುವ ಸಲುವಾಗಿ ದತ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ 3ನೇದು, ಈ ಯಾದವ ಬಿಲ್ಲಮರಾಯನಿಗೂ ಹೊಯ್ಸಳರ ಬಲ್ಲಾಳನಿಗೂ 2 ಸಲ ಯುದ್ಧ ನಡೀತದೆ. 2 ಸಲ ಯುದ್ಧ ಯಾವುದಕ್ಕಾಗಿ? ಕಲ್ಯಾಣ ಸಾಮ್ರಾಜ್ಯದ ಕಲಚುರ್ಯ ಚಕ್ರಾಧಿಪತ್ಯವನ್ನು ಹೊಯ್ಸಳರು ತಾವು ವಶ ಮಾಡಿಕೊಳ್ಳುವ ಸಲುವಾಗಿ 2 ಸರಿ ಕಲ್ಯಾಣಕ್ಕೆ ದಾಳಿ ಮಾಡ್ತಾರೆ.
ಮೊದಲನೇ ಸಲ ದಾಳಿ ಮಾಡಿದಾಗಲೂ ಕೂಡ ಇದೇ ಯಾದವ ಬಿಲ್ಲಮರಾಯ ಅವನನ್ನು ಯುದ್ಧ ಮಾಡಿ ಸೋಲಿಸಿ ಅವನನ್ನು ಹಿಂದಕ್ಕೆ ಹಟ್ತಾನೆ. ಅಷ್ಟೇ ಅಲ್ಲ, ಆ ಜಾಗಕ್ಕೆ ಸಂಕಮದೇವ ಬಿಜ್ಜಳನ 3ನೇ ಮಗನನ್ನು ಅಲ್ಲಿ ಪಟ್ಟಕ್ಕೆ ಕೂರಿಸ್ತಾನೆ. ಮತ್ತೆ ಇನ್ನೊಮ್ಮೆ ಇದೇ ಹೊಯ್ಸಳರ ಬಲ್ಲಾಳ ಕಲ್ಯಾಣ ಸಾಮ್ರಾಜ್ಯಕ್ಕೆ ದಾಳಿ ಇಡ್ತಾನೆ. ಮತ್ತೆ ಯಾದವ ಬಿಲ್ಲಮರಾಯನಿಗೂ ಈ ಹೊಯ್ಸಳರ ಬಲ್ಲಾಳನಿಗೂ ಯುದ್ಧ ನಡೀತದೆ. ಆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯಾರೂ ಗೆಲ್ಲಲ್ಲ, ಯಾರೂ ಸೋಲಲ್ಲ. ಬಲ್ಲಾಳ ರಾಜಿ ಮಾಡಿಕೊಂಡು ನಾನು ತುಂಗಭದ್ರಾ ನದಿಯಿಂದ ಆಚೆಗೆ ಬರಲ್ಲ, ನಾನು ಈಚೆಗೆ ಅಂಥೇಳಿ ಸಂಧಾನ ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ಕಲ್ಯಾಣ ಸಾಮ್ರಾಜ್ಯವನ್ನು ಕಲಚುರಿಯ ಪಳವಳಿಕೆಯ ವಂಶದವರು ಕಾಲವಾದದ್ದರಿಂದ ಬಿಜ್ಜಳ ಚಕ್ರವರ್ತಿಯ ಮಕ್ಕಳು ನಂತರ ಚಾಲುಕ್ಯರ ಸಂತತಿಯಾದ 4ನೇ ಸೋಮೇಶ್ವರನು ಉಳಿದಿರ್ತಾನೆ. ಅವನನ್ನು ಪಟ್ಟ ಕಟ್ಟಬೇಕಂಥೇಳಿ ಇದೇ ಯಾದವ ಬಿಲ್ಲಮರಾಯ ಪ್ರಯತ್ನ ಮಾಡಿದರೆ ಅವನು ಕಲ್ಯಾಣದಲ್ಲಿ ನನ್ನನ್ನು ಸಂಹಾರ ಮಾಡಲಾಗ್ತದೆ ಅಂತೇಳಿ ಹೆದರ್ಕೊಂಡು ಅವನು ಬನವಾಸಿಯ ಕಡೆಗೆ ಹೊರಟೋಗ್ತಾನೆ. ಆಗ ಇದೇ ಯಾದವ ಬಿಲ್ಲಮರಾಯ ಕಲಚುರ್ಯರು ಕಾಲವಾದರು, ಚಾಲುಕ್ಯರು ಕಾಲವಾದರು. ಆಗ ಕಲ್ಯಾಣ ಸಾಮ್ರಾಜ್ಯಕ್ಕೆ ಇದೇ ಯಾದವ ಬಿಲ್ಲಮರಾಯ ಚಕ್ರವರ್ತಿ ಆಗ್ತಾನೆ. ಇಲ್ಲಿ ನಡೆದ 3 ಯುದ್ಧಗಳನ್ನು ಕಲ್ಯಾಣದಲ್ಲಿದ್ದಂಥ ಶ್ರೀ ಬಸವೇಶ್ವರರು ಗಮನಿಸಿದ್ದಾರೆ. ಅದನ್ನೇ ಅವರು ಕೆಟ್ಟಿತ್ತು ಕಲ್ಯಾಣ, ಅರಸು ವಿಚಾರ ಸೆರೆಯು ಶೃಂಗಾರ ಸ್ಥಿರವಲ್ಲ ಮಾನವ, ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು ನೋಡ, ಕೂಡಲ ಸಂಗಮದೇವ ಸಂದಿತ್ತು ನಿಮ್ಮ ಕವಳಿಗೆಗೆ ಅಂತ ಏನು ಹೇಳ್ತಾರಲ್ಲ, ಅದು ಇಲ್ಲಿಗೆ ಕಲ್ಯಾಣ ಸಾಮ್ರಾಜ್ಯ ಸಂಪೂರ್ಣವಾಗಿ ಅನ್ಯಾಕ್ರಾಂತವಾಯಿತು. ಚಾಲುಕ್ಯರು ಬಹಳ ದೀರ್ಘಕಾಲ ಸಾಮ್ರಾಜ್ಯವನ್ನು ಕಲ್ಯಾಣದಲ್ಲಿ ಆಳಿದರು. ನಂತರ ಕಲಚುರರು ಚಾಲುಕ್ಯ ವಂಶದ ಮೊಮ್ಮಗನಾದಂಥ ಬಿಜ್ಜಳ ಚಕ್ರವರ್ತಿ ಅವನ ಸಂತತಿಯವರು ಆಳಿದರು. ಈಗ ಅದು ಯಾದವರ ವಶವಾಯಿತು. ಇದನ್ನು ಬಸವೇಶ್ವರರು ಕಲ್ಯಾಣದಲ್ಲಿ ಇದ್ದುಕೊಂಡೆ ಈ 3 ಯುದ್ಧಗಳನ್ನು ಮತ್ತು ಚಾಲುಕ್ಯರ ವೈಭವದ ಕಲ್ಯಾಣ ಸಾಮ್ರಾಜ್ಯ ಅನ್ಯಾಕ್ರಾಂತ ಯಾದವರ ವಶವಾದದ್ದನ್ನು ನೋಡಿ ಅವರು ವಚನವನ್ನು ಬರೆದರು. ಹಾಸನದ ದತ್ತಿ ವಿಚಾರವನ್ನು ಗಮನಿಸಿದರೆ ಸಮಗಾರ ಸಮಾಜದವರು ದೇವಾಲಯದ ಬಿಜ್ಜಳನ ಹೆಸರಿನಲ್ಲಿರುವ ಬೆಜ್ಜಳೇಶ್ವರ ದೇವಾಲಯಕ್ಕೆ ಎಣ್ಣೆಗಾಣವನ್ನು ದತ್ತಿ ಕೊಟ್ಟು ನಂದಾದೀಪ ಬೆಳಗಿಸುವ ಸಲುವಾಗಿ, ವಿವಾಹ ಮತ್ತು ಜಾತ್ರಾ ಉತ್ಸವ ಸಲುವಾಗಿ ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಕಲ್ಯಾಣದಲ್ಲಿ ನಡೆದ 3 ಯುದ್ಧಗಳು ಸಿಂಹಾಸನಕ್ಕಾಗಿ ನಡೆದದ್ದು, ಅಲ್ಲಿ ಯಾವ ಕ್ರಾಂತಿಯೇ ನಡೆದಿಲ್ಲ. ಅಷ್ಟೇ ಅಲ್ಲ, ಈ ಏನು ಎಳೆಹೂಟಿ ಆಯಿತು ಸಮಗಾರ ಸಮಾಜದವರು ಅಂತ ಅಂದರೆ, ಅದೇ ಸಮಗಾರ ಸಮಾಜದವರು ಬಿಜ್ಜಳ ಕಟ್ಟಿಸಿದಂಥ ದೇವಾಲಯಗಳಿಗೆ ಒಂದು ಪಕ್ಷ ಎಳೆಹೂಟಿ ಆಗಿದ್ರೆ ನಂದಾದೀಪ ಬೆಳಗಿಸಿದ ಸಲುವಾಗಿ ಸಮಗಾರದವರು ಸಮಾಜದವರು ಎಣ್ಣೆಗಾಣವನ್ನು ದತ್ತಿ ಕೊಡ್ತಾ ಇದ್ರ? ಖಂಡಿತ ಇಲ್ಲ. ಅಷ್ಟೇ ಅಲ್ಲ, ಈ ಯಾರು ಎಳೆಹೂಟಿ ಆಯಿತು ಅಂತ ಹೇಳ್ತಕ್ಕಂಥ ಹರಳಯ್ಯನ ಸಮಾಧಿ, ಹರಳಯ್ಯನ 3 ಕ್ಷೇತ್ರಗಳು, ಒಂದು ಬಿಜಾಪುರದ ಹತ್ರ ಕಾಕಂಡಕಿಯಲ್ಲಿ, ಮತ್ತೊಂದು ಉಳಿವಿಯಲ್ಲಿ, ಮತ್ತೊಂದು ಅವನು ಹರಳಯ್ಯ ಸಮಾಧಿಯಾದಂಥ ಸ್ಥಳ ಚಾಮರಾಜನಗರ ಜಿಲ್ಲೆಯಲ್ಲಿ ಅವನ ಸಮಾಧಿ ಸ್ಥಳ ಇದೆ. ಅವನಲ್ಲಿ ಸಮಾಧಿಯಾಗಿದ್ದಾನೆ. ಅರ್ಥಾತ್ ಹರಳಯ್ಯನಿಗೆ ಎಳೆಹೂಟಿ ಆಗಿಲ್ಲ. ಕಲ್ಯಾಣದಲ್ಲಿ ಯಾವುದೇ ಕ್ರಾಂತಿ, ಈಗೇನು ಹೇಳ್ತಾರಲ್ಲ, ಮೇಲುವರ್ಗದ ಹುಡುಗಿ ಬ್ರಾಹ್ಮಣ ಕನ್ಯೆಗೂ ಕಳ ಸಮಾಜದ ಹುಡುಗನಿಗೂ ಲಗ್ನವಾಯಿತು ಅನ್ನತಕ್ಕಂಥ ಕಥೆಗಳು ಅದು ಕೇವಲ ಕಟ್ಟುಕತೆ, ಸತ್ಯಕ್ಕೆ ದೂರವಾದ ಕತೆ, ಕಪೋಲ ಕಲ್ಪಿತವಾದ ಕತೆ. ಕಲ್ಯಾಣದಲ್ಲಿ ಯಾವ ಕ್ರಾಂತಿಯೂ ಆಗಿಲ್ಲ. ಅಲ್ಲಿ ನಡೆದದ್ದು 3 ಯುದ್ಧಗಳು. ಇನ್ನೊಮ್ಮೆ ಆ 3 ಯುದ್ಧಗಳು ಯಾವುವು ಎಂಬುದನ್ನು ತಿಳಿಸಿಕೊಡ್ತೇವೆ. ಒಂದು, ಬಿಜ್ಜಳ ಚಕ್ರವರ್ತಿ ತನ್ನ ಸಾಮ್ರಾಜ್ಯವನ್ನು ತನ್ನ ಹಿರಿಯ ಮಗನಾದ ಸೋಮೇಶ್ವರನಿಗೆ ಪಟ್ಟ ಕಟ್ಟಿದಂಥ ಕಾಲದೊಳಗೆ ಆ ಬಳ್ಳಿಗಾವೆಯಲ್ಲಿ ಬಿಜ್ಜಳ ಚಕ್ರವರ್ತಿ ತನ್ನ ಹಿರಿಯ ಮಗ ಸೋಮೇಶ್ವರನಿಗೆ ಪಟ್ಟಗಟ್ಟಿ ಕೇದಾರೇಶ್ವರ ದೇವಾಲಯದಲ್ಲಿ ಪೂಜೆ ಮಾಡಿ ಅವನಿಗೆ ಪಟ್ಟ ಕಟ್ಟಲಾಗುತ್ತೆ. ಇದನ್ನು ತಿಳಿದಂಥ ಬಿಜ್ಜಳನ ತಮ್ಮನ ಮಗ ಮೈಲುಗಿ ಮತ್ತು ಕರ್ಣದೇವರು ಈಗ ಅಪ್ಪ ಮಕ್ಕಳು ಇಬ್ಬರು ಕಲ್ಯಾಣದಲ್ಲಿ ಇಲ್ಲ ಅಂತೇಳಿ ಅವರು ಶೀಘ್ರವಾಗಿ ಕಲ್ಯಾಣದ ಕಡೆಗೆ ಹೋಗಿ ಕಲ್ಯಾಣವನ್ನು ತಾವು ವಶಪಡಿಸ್ಕೊಳ್ತಾರೆ. ಬಿಜ್ಜಳ ಚಕ್ರವರ್ತಿಯು
ಬನವಾಸಿಯಲ್ಲೇ ಉಳ್ಕೊಂಡಿರ್ತಾನೆ. ಸೋಮೇಶ್ವರ ಒಬ್ಬನೇ ಕಲ್ಯಾಣ ಸಾಮ್ರಾಜ್ಯದ ಕಡೆಗೆ ಹೊರಟಿರ್ತಾನೆ. ಈ ಸುದ್ದಿ ತಿಳಿದೇ ಮೈಲುಗಿ ಮತ್ತು ಮೈಲುಗಿಯ ಮಗ, ಮೈಲುಗಿ ಯಾರು? ಬಿಜ್ಜಳನ ತಮ್ಮ. ಮೈಲುಗಿಯ ಮಗ ಕರ್ಣದೇವ ಕಲ್ಯಾಣ ಸಾಮ್ರಾಜ್ಯವನ್ನು ತಾವು ವಶಪಡಿಸ್ಕೊಳ್ಬೇಕಂತೇಳಿ ಶೀಘ್ರವಾಗಿ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದ ಸಿಂಹಾಸನವನ್ನು ಈ ಕರ್ಣದೇವ ಮತ್ತು ಮೈಲುಗಿ ಅಪ್ಪ ಮಕ್ಕಳು ವಶಪಡಿಸ್ಕೊಳ್ತಾರೆ. ಈ ಸುದ್ದಿ ತಿಳಿದಂಥ ಸಂದರ್ಭದಲ್ಲಿ ಮಾಧವ, ಬೊಮ್ಮಣ್ಣಯ್ಯ ದಂಡನಾಯಕನ ಮಗನಾದಂಥ ಮಾಧವ ಬಿಜಾಪುರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅದನ್ನು ತರ್ದವಾಡಿ ನಾಡು ಅಂತ ಕರೀತಾರೆ. ಮಾಧವನಿಗೆ ಈ ಸುದ್ದಿ ತಿಳಿದು ಕೂಡಲೇ ಅವನು ಕಲ್ಯಾಣ ಸಾಮ್ರಾಜ್ಯಕ್ಕೆ ದಂಡೆತ್ತಿ ಬಂದು ಈ ಕರ್ಣದೇವನನ್ನು ಕೊಂದು ಹಾಕ್ತಾನೆ. ಬಳ್ಳಿಗಾವೆಯ ಕಡೆಗೆ ಹೋಗಿದ್ದಂಥ ಸೋಮೇಶ್ವರ ಕಲ್ಯಾಣಕ್ಕೆ ಹಿಂದಿರುಗಿದ ಕಾಲದಲ್ಲಿ ಈ ಮಾಧವ ಬಿಜ್ಜಳ ಚಕ್ರವರ್ತಿಯ ಮಗ ಸೋಮೇಶ್ವರನನ್ನು ಕಲ್ಯಾಣದಲ್ಲಿ ಪಟ್ಟಗಡ್ತಾನೆ. ಇದು ಯುದ್ಧದ ಕತೆ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಇತರರಿಗೂ ಶೇರ್ ಮಾಡಿ. ಹಲ್ಲು ನೋವೆ, ಹುಳುಕು ಹಲ್ಲು ಇದೆಯೇ? ಶಿವ ದಂತಕಾಂತಿಯನ್ನು ಬಳಸಿ ಹಲ್ಲು ನೋವು, ಒಸಡಿನಲ್ಲಿ ರಕ್ತಸ್ರಾವ, ಹುಳುಕು ಹಲ್ಲು ಇವುಗಳಿಗೆ ಪರಿಹಾರವನ್ನು ಪಡೆಯಿರಿ. ಕಾಲು ನೋವು, ಮಂಡಿ ನೋವು, ಪಾದ ಊತ, ಕಾಲಿನ ಊತ, BP ಇತರೆ ತೊಂದರೆಗಳಿಂದ ನರಳುತ್ತಾ ಇರುವವರು ಯೋಗ, VKM ಧ್ಯಾನ ಯೋಗ 10 ಪದ್ಧತಿಗೆ ನೋಂದಾಯಿಸಿರಿ. ನಗು ನಗುತ್ತಾ ಇರಿ.